ಹಲೋ ಹಾಯ್ ವೀಕ್ಷಕರೇ, ಲಕ್ಷ್ಮೀ ಪೂಜೆ ಲಕ್ಷ್ಮೀ ಹಬ್ಬ ಬರ್ತಿದ್ದಾಗೆ ತುಂಬ ಥರದ ವೆರೈಟಿ ಡೆಕೋರೇಷನ್ ವಸ್ತುಗಳನ್ನು ಮಾಡ್ತಾರೆ. ಅದರಲ್ಲಿ ಇದು ಒಂದು ಕಾಯಿನಿಂದ ಮಾಡುವಂತಹ ಬೌಲ್. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ಮಾಡೋದು ತುಂಬಾ ಈಸಿ. ನಮಗೆ ಡಬಲ್ ಸೈಡ್ ಗಮ್ಟೆ ಕಟ್ ಮಾಡಲಿಕ್ಕೆ ಕತ್ರಿ, ಹಾಗೆಯೇ ನಮಗೆ ಕಾಯಿನ್ಸ್ ಬೇಕಾಗತ್ತೆ. ನಾವು 1 ರೂಪಾಯಿದಾದರೂ ತಗೋಬೋದು, 5 ರೂಪಾಯಿದಾದರೂ ತಗೋಬೋದು, 10 ರೂಪಾಯಿದಾದರೂ ತಗೋಬೋದು. ಆದರೆ ನಮ್ಮ ಬೌಲ್ ಎಷ್ಟು ದೊಡ್ಡ ಇರುತ್ತೋ ಅಷ್ಟು ಕಾಯಿನ್ಸ್ ಅಂತೂ ಬೇಕೇ ಬೇಕಾಗತ್ತೆ. ನಾನಿಲ್ಲಿ ಡಬಲ್ ಸೈಡ್ ಗಮ್ ಟೇಪನ್ನು ತಗೊಂಡಿದ್ದೀನಿ. ಅದು ತುಂಬ ಅಗಲ ಇತ್ತು, ಹಾಗಾಗಿ ಅದರಲ್ಲಿ ನಾನು 2 ಭಾಗಗಳನ್ನಾಗಿ ಮಾಡಿಕೊಂಡು ಇಷ್ಟು ಚಿಕ್ಕಕ್ಕಾಗಿ ಮಾಡ್ಕೊಂಡಿದ್ದೀನಿ. ಇದರ ವಿಡ್ತ್ ಈ ಥರ ಇದೆ. ಅಂದರೆ ಗಮ್ ಟೇಪ್ನ ಸ್ವಲ್ಪ ನಾನು ಸೇವ್ ಮಾಡ್ಕೊಳ್ಳೋಣ ಅಂತ ಅಂದು ಈ ಐಡಿಯಾ ಬಂತು ನನಗೆ. ಗಮ್ ಟೇಪನ್ನು ಬೌಲಿಗೆ ಹಚ್ಚಿ ಮೇಲಿರುವಂತಹ ಒಂದು ಲೇಯರ್ನ ತೆಗೆದುಬಿಟ್ಟು ನಾವು ಅದಕ್ಕೆ ಕಾಯಿನ್ಗಳನ್ನು 1 ಬೈ 1 ಹೀಗೆ ಹಚ್ಚಬೇಕಾಗತ್ತೆ. ಒಂದು ಲೈನ್ ಆದಮೇಲೆ ಅದರ ಕೆಳಗೆ ಮತ್ತೊಂದು ಗಮ್ ಟೇಪನ್ನು ಹಚ್ಕೊಂಡ್ಬಿಟ್ಟು ನಾವು ಮಿಡ್ಲ್ ಒನ್ನಲ್ಲಿ ಅಂದರೆ 2 ಕಾಯಿನ್ಸ್ಗಳ ಮಧ್ಯ ನಾವು ಮತ್ತೊಂದು ಕಾಯಿನ್ಗಳನ್ನು ಇಡ್ತಾ ಹೋಗಬೇಕಾಗತ್ತೆ. ನಾವು ಯಾವ ಥರ ಮಾಡ್ತಾ ಹೋಗ್ತೀವಲ್ಲ ಅದೇ ಥರನೇ ಯಾವಾಗಲೂ ಅದೇ ಥರದಲ್ಲಿ ದೀಪಾವಳಿ ಹಬ್ಬವನ್ನಾಗಲಿ ಅಥವಾ ನಾವು ಬೇರೆ ಥರದ ವರಮಹಾಲಕ್ಷ್ಮಿ ಹಬ್ಬ ಆಗಲಿ ಯಾವುದೇ ಥರದ ಒಂದು ಪೂಜೆಗಳನ್ನು ಮಾಡಬೇಕು ಅಂದರೆ ಲಕ್ಷ್ಮಿನ ಕೂರಿಸ್ತೀವಿ. ಲಕ್ಷ್ಮಿ ಅಂದ್ರೇ ದುಡ್ಡು, ಹಣ, ಬಂಗಾರ. ಹಾಗಾಗಿ ಇಂತಹ ದುಡ್ಡಿನಿಂದ ಒಂದು ಐಡಿಯಾವನ್ನು ಮಾಡಿಕೊಂಡು ನಾವು ಒಂದು ಐಟಮನ್ನು ನಾವೇ ಸ್ವಂತವಾಗಿ ಆರಾಮವಾಗಿ ಮನೆಯಲ್ಲೇ ಕ್ರಿಯೇಟ್ ಮಾಡ್ಕೋಬೋದು. ಅದು ತುಂಬಾ ಈಸಿಯಾಗಿರುತ್ತೆ. ನೋಡಿ, ನಾನು ಇದೇ ಥರನೇ ಗಮ್ ಟೇಪನ್ನು ಮಧ್ಯದಲ್ಲಿ ಕಟ್ ಮಾಡಿಕೊಂಡು 2 ಭಾಗಗಳನ್ನಾಗಿ ಮಾಡ್ಕೊಳೋದ್ರಿಂದ ಗಮ್ ಟೇಪ್ ಸೇವ್ ಆಗುತ್ತೆ. ಹಾಗೆಯೇ ಅಷ್ಟು ಅಗಲನೂ ಬೇಡವಾಗಿರುತ್ತೆ ನಮಗೆ. ಹಾಗಾಗಿ ಈ ಥರ ಮಾಡಿದರೆ ಸರಿಯಾಗತ್ತೆ. ಅದಾದಮೇಲೆ ನಾನು ಲಾಸ್ಟ್ ಒಂದು ಲೇಯರನ್ನು ನಾನು ಅಂಟಿಸ್ತಿದ್ದೀನಿ. ಬೇಕಾದಾಗೆ ನಾವು ಅಂಟಿಸ್ಕೊಬಿಟ್ಟು ಅದರ ಮಧ್ಯದಲ್ಲಿ ಗಮ್ ಟೇಪ್ ಕಾಣದೇ ಇರೋ ಹಾಗೆ ನಾವು ಅಂಟಿಸ್ಬೇಕಾಗತ್ತೆ. ಇದು ತುಂಬಾ ಕ್ರಿಯೇಟಿವಿಟಿಯಾಗಿರುತ್ತೆ, ಹಾಗೆಯೇ ಚೆನ್ನಾಗಿದೆ. ಇದು ಕೊನೆಯ ಸಾಲಾಗಿರೋದ್ರಿಂದ ನಮಗೆ ಇಡೋದಕ್ಕೆ ಚೆನ್ನಾಗಾಗತ್ತಾ ಅಂತ ನೋಡ್ಕೊಂಬಿಟ್ಟು ಅದಕ್ಕೆ ಹೊಂದ್ಕೊಳ್ಳೋ ಹಾಗೆಯೇ ಸ್ವಲ್ಪ ಮೇಲಾಗಿ ನಾವು ಈ ಥರ 1 ಬೈ 1ನಲ್ಲಿ ನಾವು ಅಂಟಿಸ್ಬೇಕಾಗತ್ತೆ. ತುಂಬ ಕೆಳಗಾಗ್ಬಿಟ್ರೆ ಅದು ಕಾಯಿನ್ಗಳು ಕೆಳಗೆ ಅಟಿಯೋದ್ರಿಂದ ಏರುಪೇರಾಗ್ಬೋದು ನಾವು ಇಟ್ಟಾಗ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಗಮ್ ಟೇಪನ್ನು ಕಟ್ ಮಾಡ್ಕೊಳ್ಳೋದು, ಹಾಗೆಯೇ ಮತ್ತು ಕಾಯಿನ್ಸ್ಗಳನ್ನು ಅಂಟಿಸ್ಕೊಳ್ಳೋದು. ಇಂತಹ ಒಂದು ಐಟಮನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ನಮಗೂ ಖುಷಿ ಇರುತ್ತೆ, ನಾವೇ ಮಾಡಿದ್ದು ಅನ್ನೋ ಹಾಗೆ. ಹಾಗೆಯೇ ತುಂಬ ಭಕ್ತಿಯಿಂದ ನಾವು ದೇವರನ್ನು ಪೂಜೆ ಮಾಡಿದರೆ ಖಂಡಿತವಾಗಿಯೂ ಆ ದೇವರು ನಮಗೆ ಒಲಿಯುತ್ತಾನೆ ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಹೆಸರು ಮಲ್ನಾಡ್ ಹೋಮ್ ಬ್ಲಾಗ್ಸ್. ನಮ್ಮ ಚಾನಲನ್ನು ವಿಸಿಟ್ ಮಾಡಿ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮಗೆ ಸಪೋರ್ಟ್ ಮಾಡಿ.